ಸುಲಭವಾಗಿ ಮೃದುವಾಗಿ ಹರಿಯದೆ ಹೋಳಿಗೆ ಮಾಡಬೇಕಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಸಾಫ್ಟಾಗಿ ಮತ್ತು ಮೃದುವಾಗಿ ಯಾವ ಥರ ಹೋಳಿಗೆ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಬೇಡಿ, ಫುಲ್ಲಾಗಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಫಸ್ಟಿಗೆ ಬೇಳೆನ ಕುದಿಸ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ನಾನಿಲ್ಲಿ ಕುದಿಸ್ಕೊಂಡಿದ್ದೀನಿ. ಬೇಳೆ ತುಂಬಾ ಸಾಫ್ಟಾಗಿ ಕುದಿಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಕುದಿಸ್ಕೊಂಡ್ಮೇಲೆ ಅದಕ್ಕೆ ನಾವು ಬೆಲ್ಲವನ್ನು ಸೇರಿಸ್ಕೋಬೇಕಾಗುತ್ತೆ. ಬೆಲ್ಲದ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೋಬೇಕು. ಏಲಕ್ಕಿ ಪುಡಿ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಇವಾಗ ಮತ್ತೆ ನಾವು ಅದನ್ನು ಬೆಲ್ಲ ಕರಗಬೇಕು. ಆ ರೀತಿಯಾಗಿ ನಾವು ಮತ್ತೆ ಗ್ಯಾಸ್ ಮೇಲೆ ಈ ರೀತಿಯಾಗಿ ಮತ್ತೆ ಕುದಿಸ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ಬೆಲ್ಲ ಎಲ್ಲ ಬೇಳೆಗೆ ಹತ್ಕೋಬೇಕು. ಅಲ್ಲಿವರೆಗೂ ನಾವು ಅದನ್ನು ಕುದಿಸ್ತಾನೆ ಇರಬೇಕು. ಹಾಗೆ ಕೈ ಬಿಡದೆ ತಿರ್ಸ್ತಾನೆ ಇರಬೇಕು. ನೋಡ್ಬೋದು ನೀವು ಇಲ್ಲಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಎಲ್ಲನೂ ಬೆಲ್ಲನೂ ಇವಾಗ ಕರಗಿದೆ. ಈಗ ಯಾವ ಹಂತಕ್ಕೆ ಬಂದಿದೆ ಅಂತ ನೋಡಿ. ಬೇಳೆ ಸ್ವಲ್ಪನೂ ಕೆಳಗೆ ಹತ್ತಬಾರ್ದು, ಆ ರೀತಿ ನಾವು ತಿರುಗಿಸ್ತಾನೇ ಇರಬೇಕು, ಇಲ್ಲಾಂದರೆ ಎಲ್ಲ ಹೊತ್ತು ಹಾಗಾಗಿ ನೋಡಿ ಇವಾಗ ಯಾವ ರೀತಿ ಬಂದಿದೆ ಅಂತ. ಇವಾಗ ಇದನ್ನು ನಾವು ಒಂದು ಪಾತ್ರೆಗೆ ತೆಗೆದುಕೊಂಡು ಇದನ್ನು ನಾವು ಅರಿಬೇಕಾಗುತ್ತೆ, ಅಂದರೆ ಸಣ್ಣಗೆ ರುಬ್ಕೋಬೇಕಾಗುತ್ತೆ. ಕೆಲವೊಬ್ಬರು ಮಿಕ್ಸಿಯಲ್ಲಿ ಹಾಕ್ತಾರೆ, ಕೆಲವೊಬ್ಬರು ಕಲ್ಲದ ಮೇಲೆಲ್ಲ ಅರಿತಾರೆ. ಹಳ್ಳಿ ಸೈಡೆಲ್ಲ ಕಲ್ಲದ ಮೇಲೆ ಅರಿತಾರೆ. ನಾನು ಜರಡಿ ಮೇಲೆ ಸಣ್ಣಗೆ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಜರಡಿ ಮೇಲೆ ನಾನು ಸಣ್ಣ ಮಾಡ್ತಾಯಿದ್ದೀನಿ ಅಂತ ನೋಡಿ. ಈ ರೀತಿ ಜರಡಿ ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಈ ಚಮಚೆ ಸಹಾಯದಿಂದನೇ ಅದನ್ನು ನಾನು ಸಣ್ಣಾಗಿ ಮಾಡ್ತಾಯಿದ್ದೀನಿ. ಬಟ್ಟಲನ್ನು ಕೂಡ ತೊಗೊಂಡು ಸಣ್ಣ ಮಾಡ್ಬೋದು. ಸ್ವಲ್ಪ ಇದೆ ಅಂತ ಹೇಳಿ ನಾನು ಇವಾಗ ಈ ರೀತಿ ಮೇಲೆ ಭಾರ ಹಾಕಿ ಅದರ ಮೇಲೆ ಹೀಗೆ ಮಾಡಿದರೆ ಸಾಕು, ಅದು ತಾನೇ ಸಣ್ಣಾಗಿ ಕೆಳಗಡೆ ಬೀಳುತ್ತೆ ನಮ್ಮ ಹೂರಣ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮಿಕ್ಸಿಯಲ್ಲಿ ಹಾಕಿದರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿ ಬರೋಲ್ಲ, ಹಾಗೆ ಉದುರಾಗಿ ಬರುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿಯೇ ಸಣ್ಣ ಮಾಡ್ಕೊಳ್ಳೋದು. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಬೀಳ್ತಾ ಇದೆ ಅಂಥೇಳಿ. ತಿನ್ನಲಿಕ್ಕೆ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಮತ್ತು ಹೋಳಿಗೆಗೆ ಮಾಡುವಾಗ ಯಾವತ್ತಿದ್ರೂ ಬೇಳೆ ಚೆನ್ನಾಗಿ ಕುದಿಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್. ಹಾಗಾಗಿ ಬೇಳೆ ಕುದ್ರೇ ಚೆನ್ನಾಗಿ ಹೋಳಿಗೆ ಬರುತ್ತೆ. ಹಾಗಾಗಿ ಬೇಳೆನ ಯಾವತ್ತೂ ಬಿರುಸಾಗಿ ಇರಬಾರ್ದು, ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಬೇಳೆ ಕುದ್ದಷ್ಟು ಹೋಳಿಗೆ ಸಾಫ್ಟು ಮತ್ತು ಮೃದುವಾಗಿ ಬರುತ್ತೆ. ಹಾಗೆ ಹಿಟ್ಟು ಕೂಡ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ಮೈದಾ ಹಿಟ್ಟಲ್ಲಿ ಮಾಡಬಾರ್ದು. ಮೈದಾ ಹಿಟ್ಟಲ್ಲಿ ಮಾಡಿದರೆ ಹೋಳಿಗೆ ಬಿಳಿಯಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಇಲ್ಲಾಂದರೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ಹೋಳಿಗೆ ಮಾಡೋ ಹಿಟ್ಟು ಸಪ್ರೇಟಾಗಿ ಸಿಗುತ್ತೆ, ಕಿರಾಣಿ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ. ಆ ಹಿಟ್ಟನ್ನು ಕೂಡ ನೀವು ಉಪಯೋಗಿಸ್ಬೋದು. ನೋಡಿ ಇವಾಗ ಯಾವ ರೀತಿ ಸಣ್ಣಗಾಗಿದೆ ಅಂತ. ನಾನಿವಾಗ ಹಿಟ್ಟು ಕೂಡ ಆಲ್ರೆಡಿ ಕಲಸಿಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಹಿಟ್ಟನ್ನು ಕೂಡ ನಾನು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಅಂತ. ಇವಾಗ ಒಂದೊಂದಾಗಿ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಫಸ್ಟಿಗೆ ಒಂದು ಸಣ್ಣ ಉಳ್ಳಿನ ಮಾಡಿಕೊಂಡು ಎಲೆ ಮಾಡಿಕೊಂಡು ಇವಾಗ ಹೂರ್ಣದ ಮುಟ್ಟಿಗೆಯನ್ನು ಮಾಡಿ ಅದರೊಳಗೆ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಟಫಿಂಗ್ ಮಾಡೋದ್ರಿಂದ ನಾವು ಎಲೆ ಮಾಡಬೇಕಾದ್ರೆ ಹೋಳಿಗೆನ ತೀಡಬೇಕಾದ್ರೆ ಯಾವುದೇ ರೀತಿಯಾಗಿ ನಮ್ಮ ಹೂರಣ ಹೊರಗಡೆ ಬರಲ್ಲ. ಇದು ಸೆಕೆಂಡ್ ಪಾಯಿಂಟ್. ನೋಡ್ಬೋದು ನೀವು ಇಲ್ಲಿ ಈ ರೀತಿ ಸ್ಟಫಿಂಗ್ ಮಾಡ್ಕೊಂಡು ನಾವು ಸಾಫ್ಟಾಗಿ ಹೋಳಿಗೆನ ಲಟ್ಟಿಸ್ಬೋದು. ಚಪಾತಿ ಲಟ್ಸೋದು ಬೇರೆ, ಹೋಳಿಗೆ ಲಟ್ಸೋದು ಬೇರೆ. ನಾನಿವಾಗ ಎಣ್ಣೆ ಹಚ್ಕೊಂಡು ಎರಡು ಸೈಡಲ್ಲಿ ಎಣ್ಣೆ ಹಚ್ಕೊಂಡು ಮತ್ತು ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ನಿಧಾನವಾಗಿ ಈ ರೀತಿ ಲಟ್ಟಿಸ್ಬೇಕಾಗುತ್ತೆ. ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಸ್ವಲ್ಪನೂ ಕೂಡ ನಮ್ಮ ಹೂರಣ ಹೊರಗಡೆನೇ ಬರಲ್ಲ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಮತ್ತು ಒಂದು ಸೈಡೆಲ್ಲ ಎಲ್ಲ ಸೈಡು ನಾವು ಸ್ವಲ್ಪನೂ ದಿಪ್ಪ ಉಳಿಯದೇ ತಿಳುವಾಗಿ ಈ ರೀತಿ ಲಟ್ಸ್ಕೋಬೇಕಾಗುತ್ತೆ. ಮತ್ತು ಹಂಚು ಕೂಡ ಕಾದಿದೆ. ಇವಾಗ ಹಂಚು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆ ಹೋಳಿಗೆನೂ ಕೂಡ ಹಾಕ್ತಾಯಿದ್ದೀನಿ. ನೋಡ್ಬೋದು ಸ್ವಲ್ಪನೂ ಕೂಡ ನಮ್ಮ ಹೂರಣ ಹೊರಗಡೆ ಬಂದಿಲ್ಲ. ಹಾಗಾಗಿ ಹಿಟ್ಟು ಕಲಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೋಡ್ಬೋದು ನಾನು ಹಾಕ್ತಾಯಿದ್ದೀನಿ.
ಇವಾಗ ತಿರುಗಿಸಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ. ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನಮ್ಮ ಸೈಡಂತೂ ಯಾವುದೇ ಹಬ್ಬ ಬಂದರೂ ಕೂಡ ಹೋಳಿಗೆನೇ ಬೇಕು. ಹೋಳಿಗೆ ಮಾಡದೇ ಇದ್ದರೆ ಹಬ್ಬನೇ ಆಗಲ್ಲ. ಸೊ ಹಾಗಾಗಿ ನಾವಂತೂ ಯಾವ ಹಬ್ಬಕ್ಕೂ ಮತ್ತು ಅಮಾವಾಸ್ಯೆಗೂ ಕೂಡ ಹೋಳಿಗೆ ಮಿಸ್ ಮಾಡಲ್ಲ ಫ್ರೆಂಡ್ಸ್. ಹಾಗಾಗಿ ಹೋಳಿಗೆ ಅಂತೂ ತುಂಬಾ ಮಾಡ್ತಾ ಇರ್ತೀವಿ. ನಮ್ಮ ಸೈಡು ಕಡಲೆಬೇಳೆ ಹೋಳಿಗೆನ ಮಾಡ್ತೀವಿ, ಒಂದೊಂದು ಸೈಡು ತೊಗರಿಬೇಳೆ ಹೋಳಿಗೆ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಸೈಡು ಕಡಲೆಬೇಳೆ ಹೋಳಿಗೆನೇ ಮಾಡ್ತಾರೆ, ತೊಗರಿಬೇಳೆ ಹೋಳಿಗೆ ಎಲ್ಲ ಮಾಡಲ್ಲ. ಹಾಗಾಗಿ ಕಡಲೆಬೇಳೆನೇ ಹೋಳಿಗೆನೇ ಜಾಸ್ತಿಯಾಗಿ ಮಾಡ್ತಾರೆ. ಯಾವುದೇ ಹಬ್ಬ ಹರಿದಿನ ಬಂದರೂ ಕೂಡ ಹೋಳಿಗೆ ಇಲ್ಲದೆ ನಮ್ಮ ಹಬ್ಬನೇ ಮುಗಿಯಲ್ಲ ಅಂತ ಹೇಳ್ಬೋದು. ಹೋಳಿಗೆ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಮಜಾನೇ ಬೇರೆ ಇರುತ್ತೆ. ಹಾಗಾಗಿ ನಾವು ಈ ಹೋಳಿಗೆ ಮಾಡಿದ್ದು ಖಾರ ಹುಣ್ಣಿಮೆಯ ಸಲುವಾಗಿ. ಹಾಗಾಗಿ ನಮ್ಮ ಸೈಡಂತೂ ಈ ಹೋಳಿಗೆ ಅಂತೂ ತುಂಬಾ ಫೇಮಸ್ ಇದೆ. ಒಂದು ಹೋಳಿಗೆ ತಿನ್ನೋರು ಈ ರೀತಿ ಮಾಡಿಕೊಟ್ರೆ 4 ಹೋಳಿಗೆನೂ ತಿಂತಾರೆ. ಅಷ್ಟು ಸಾಫ್ಟಾಗಿರುತ್ತೆ. ಮತ್ತೊಂದು ಸ್ಟಫಿಂಗ್ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡೋದಂತ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ನಾನು ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಅಂತ. ಈ ರೀತಿ ಸ್ಟಫಿಂಗ್ ಮಾಡಿದ್ರೆ ಒಂಚೂರು ಹೂರಣ ಹೊರಗಡೆ ಬರಲ್ಲ ಫ್ರೆಂಡ್ಸ್. ಎಲ್ಲರೂ ಕೂಡ ಈ ರೀತಿ ನಾವು ಸಾಫ್ಟಾಗಿ ಹೋಳಿಗೆನ ಮಾಡ್ಕೋಬೋದು. ನೀವು ಕೂಡ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವೆಲ್ಲ ಯಾವ ರೀತಿ ಹೋಳಿಗೆ ಮಾಡ್ತೀರಾ ಮತ್ತು ಯಾವ ರೀತಿ ಸ್ಟಫಿಂಗ್ ಮಾಡ್ತೀರಾ ಅಂತ ಹೇಳೋದನ್ನು ಮರಿಬೇಡಿ, ಕಮೆಂಟ್ ಮೂಲಕ ತಿಳಿಸಿ. ಕೆಲವೊಬ್ಬರು ಎಲೆ ಮೇಲೆ ತಟ್ಟಿ ಹೋಳಿಗೆನ ಮಾಡ್ತಾರೆ, ಆದರೆ ನಾವು ಇದೇ ರೀತಿ ಹೋಳಿಗೆ ಮಾಡೋದು. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಹಾಗೆ ನಮ್ಮ ವಿಡಿಯೋ ಕೂಡ ಇಷ್ಟ ಆದರೆ ಬಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಆಲ್.